ಸಿದ್ಧತೆ ನಡೆಸಿದ್ದವಳು ಜೀರ್ಣಂ ಜಿಹಾಸತಿ, ಜೀರ್ಣವನ್ನೇ ಆಗಲೇ ದೇಹ ಪೂರ್ತಿ ವ್ರತಾನುಷ್ಠಾನಗಳಿಂದ ಸೇವೆಯಿಂದ ಮುದಿಯಾಗಿ ಫಲಿತ ಗಲಿತ ಇದು ಯಾವುದೂ ಇನ್ನು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಜೀರ್ಣವಾದ ಶರೀರ, ಅಂತಹ ಶರೀರದಲ್ಲೇ ಮುಹೂರ್ತ ಕಾಲದಲ್ಲಿ ಇದ್ದು ಅನುಜ್ಞೆಯನ್ನು ಪಡೆದು ಒಂದು ಅಗ್ನಿಯನ್ನು ರಚನೆ ಮಾಡಿ ರಾಮೇಣ ಹುತ್ವಾ ಆತ್ಮಾನಂ, ರಾಮನಲ್ಲಿ ತನ್ನ ಮನಸ್ಸನ್ನು ತನ್ನ ಜೀವವನ್ನು ಆಹುತಿ ಕೊಟ್ಟು ಅದನ್ನು ಅಗ್ನಿಯಲ್ಲಿ ರಾಮಾಯ ಸ್ವಾಹ ಅಂತ ತನ್ನ ದೇಹವನ್ನು ಅರ್ಪಿಸಿ ಜ್ವಲತ್ಪಾವಕ ಸಂಕಾಶ, ತಾನೇ ಬೆಂಕಿಯಲ್ಲಿ ಬೆಳಗುವ ಬೆಂಕಿಯಾಗಿ ಬಿದ್ದು ಸ್ವರ್ಗದ ಕಡೆಗೆ ಸಾಗಿದಳು. ಅಲ್ಲಿ ಹೋಗುವಾಗ ದಿವ್ಯಾಭರಣ ಸಂಯುಕ್ತ, ಅಪರೂಪದ ಆಭರಣಗಳನ್ನು ತೊಟ್ಟಿದ್ದಾಳೆ, ದಿವ್ಯವಾದ ಮಾಲೆಗಳಿವೆ, ದಿವ್ಯ ಬಟ್ಟೆಯನ್ನು ತೊಟ್ಟಿದ್ದಾಳೆ, ನೋಡುವುದಕ್ಕೆ ಅತ್ಯಂತ ಚಂದ ಇದ್ದಾಳೆ. ವಿರಾಜಯಂತಿ ತಮ್ ದೇಶಂ, ಎಲ್ಲಿ ಆ ದೇವತೆಗಳಿದ್ದಾರೋ ಆ ದೇಶದ ಕಡೆಗೆ ಬೆಳಕಿನಂತೆ ಸೌದಾಮಿನಿ ಮಿಂಚೊಂದು ವೇಗವಾಗಿ ಪ್ರವೇಶಿಸುವಂತೆ ನೆಲವನ್ನು ಬಿಟ್ಟು ಆಗಸದೆಡೆಗೆ ಸಾಗಿದೆ. ತತ್ರತೆ ಸುಕೃತಾತ್ಮಾನಃ ವಿಹರಂತಿ ಮಹರ್ಷಯ ತತ್ಪುಣ್ಯಂ ಶಬರೀಸ್ಥಾನಂ ಜಗಾಮ ಆತ್ಮಸಮಾಧಿನ. ನಿರಂತರವಾಗಿ ಭಗವಂತನ ಎಚ್ಚರದಿಂದ ಮನಸ್ಸನ್ನು ಕೊಟ್ಟುಕೊಂಡೇ ಎಚ್ಚರ ಇದ್ದುಕೊಂಡೇ ದೇಹವನ್ನು ಬಿಡುವ ಈ ಸ್ಥಿತಿಯಲ್ಲಿ ಆಕೆ ತಾನು ಯಾರಿಗೆ ಸೇವೆ ಮಾಡಬೇಕಿದೆ ಮತ್ತು ಅಂತ ಭಾವಿಸಿದ್ದಳು ಆ ಸ್ಥಾನವನ್ನು ಹೋಗಿ ಸೇರಿದ್ದಾಳೆ ಅನ್ನುವಲ್ಲಿಗೆ 74ನೆಯ ಸರ್ಗ ಇಲ್ಲಿಗೆ ಮುಕ್ತಾಯಗೊಂಡು